ವಾರದಲ್ಲಿ 5 ದಿನಗಳ ಕೆಲಸದ ವ್ಯವಸ್ಥೆಯನ್ನು ತಕ್ಷಣವೇ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಬ್ಯಾಂಕ್ ನೌಕರರು ಇಂದು ರಾಷ್ಟ್ರವ್ಯಾಪಿ ಮುಷ್ಕರ ನಡೆಸಿದ್ದಾರೆ. ಜನವರಿ 23ರಂದು ಮುಖ್ಯ ಕಾರ್ಮಿಕ ಆಯುಕ್ತರೊಂದಿಗೆ ನಡೆದ ಸಂಧಾನ ಸಭೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡಿದ ಕಾರಣ ಬ್ಯಾಂಕ್ ಸಂಘಟನೆಗಳ ಸಂಯುಕ್ತ ವೇದಿಕೆಯು ಮುಷ್ಕರಕ್ಕೆ ಕರೆ ನೀಡಿದೆ. ಕಲಬುರಗಿ ನಗರದ ತಿಮ್ಮಪುರಿ ವೃತ್ತದ ಬಳಿ ಇರುವ ಕೆನರಾ ಬ್ಯಾಂಕ್ ಮುಂದೆ ಯುನೈಟೆಡ್ ಫಾರ್ಮ್ ಆಫ್ ಬ್ಯಾಂಕ್ ಯೂನಿಯನ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸತೀಶ್ ರಾಮಚಂದ್ರ ಜಾಧವ್ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಕೆನರಾ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಮತ್ತು ಯುಎಫ್ಬಿಯಿಂದ ಆಲ್ ಬ್ಯಾಂಕ್ ಕಡೆಯಿಂದ ನಾವು ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂದ್ರೆ 2015ರಿಂದ ಡಿಮ್ಯಾಂಡ್ ಇರುವಂಥದ್ದು. ಅವರು ಅಮೈಂಡ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ 6 ಮಂತ್ ಅಲ್ಲಿ ನಾವು 5 days ಬ್ಯಾಂಕಿಂಗ್ ಮಾಡ್ತೀವಂತ ಅವರು ಅಶ್ಯೂರೆನ್ಸ್ ಕೊಟ್ಟು ನಮ್ಮನ್ನು ಮಾತು ಕೊಟ್ಟಿದ್ರು. ಆದರೆ ಇನ್ನೂವರೆಗೆ 5 days ಬ್ಯಾಂಕಿಂಗ್ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಕೆನರಾ ಬ್ಯಾಂಕ್ ಅಥವಾ ಎಲ್ಲ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಇಂದ ನಾವು ಇವತ್ತು ಮುಷ್ಕರಕ್ಕೆ ಬಂದಿದ್ವಿ. ನೀವು ಕೊಟ್ಟಿರೋ ಮಾತಂತೆ ತಕ್ಕಂಗೆ ನಮ್ಮ ಎಂಪ್ಲಾಯಿಗಳಿಗೆ 5 days ಬ್ಯಾಂಕಿಂಗ್ ನೀವು ಕೊಡಬೇಕು. ಯಾಕಂದ್ರೆ ನೀವು ಕೊಡ್ತೀರಂತ ಒಪ್ಕೊಂಡು ನಮಗೆ 12th ಬೈಪಾರ್ಟ್ ಸೆಟಲ್ಮೆಂಟ್ ಅಲ್ಲಿ ಆಲ್ರೆಡಿ ನೀವು ಮೆನ್ಷನ್ ಮಾಡಿದ್ರ. ಆದ್ರೆ 6 ತಿಂಗಳು ಮುಗಿದು ಈಗ ವರ್ಷಗಟ್ಟಲೆ ಮುಗಿತಾ ಇದೆ, ಯಾರು ಇಂಪ್ಲಿಮೆಂಟ್ ಮಾಡಕ್ ರೆಡಿ ಇಲ್ಲ. DFS ಕೇಳಿದ್ರೆ ನಾವು ಈ ರಿಕ್ವೆಸ್ಟ್ ನನ್ನ ಗೌರ್ಮೆಂಟ್ ಕಳಿಸಿದ್ವಿ, ಗೌರ್ಮೆಂಟ್ ಕಡೆಯಿಂದ ಪೆಂಡಿಂಗ್ ಇದೆ ಅಂತ. ಗೌರ್ಮೆಂಟ್ ಕಡೆಯಿಂದ ಪೆಂಡಿಂಗ್ ಇದೆ ಇರೋದ್ರೆ ಆದ್ರೆ ಇಷ್ಟು ದಿವಸ ಲೇಟ್ ಮಾಡೋದು ಯಾಕೆ ಕಾರಣ? ನೀವು ಗೌರ್ಮೆಂಟ್ ಪರ್ಮಿಷನ್ ತಗೊಂಡೇ ನೀವು ಕಮಿಟ್ಮೆಂಟ್ ಕೊಟ್ಟಿರ್ತೀರಲ್ಲ. ನೀವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ, ಟೈಮಿಂಗ್ ಗಳನ್ನ ನಾವು ಸೆಟ್ ಮಾಡಿ ನಿಮಗೆ ರಿಫಾರ್ಮ್ ಮಾಡಿ ನಾವು ಕೊಡ್ತೀವಂತ. ನಮ್ದು ಸಿಂಪಲ್ ರಿಕ್ವೆಸ್ಟ್ ವಿತ್ ಹಂಬಲ್ ರಿಕ್ವೆಸ್ಟ್, ಈ ದೇಶದ ಆರ್ಥಿಕ ವ್ಯವಸ್ಥೆ ಉಳಿಬೇಕು, ಈ ದೇಶ ಮುಂದೆ ಸಾಗ್ಬೇಕಂದ್ರೆ ಬ್ಯಾಂಕ್ ಆಫೀಸರ್ಸ್ ಗಳಿಗೆ 5 days ಬ್ಯಾಂಕಿಂಗ್ ಬೇಕು. ಯಾಕಂದ್ರೆ ಈ ದೇಶದಲ್ಲಿ RBI 5 days ಬರ್ತಾ ಇದೆ, ಗೌರ್ಮೆಂಟ್ ಆಫೀಸ್ಗಳು 5 days ಬರ್ತಾ ಇದೆ, ಇನ್ಸೂರೆನ್ಸ್ ಆಫೀಸ್ಗಳು 5 days ಬರ್ತಾ ಇದೆ. ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾ, ಅಮೆರಿಕಾದಲ್ಲೆಲ್ಲ 5 days ಬ್ಯಾಂಕಿಂಗ್ ಇದೆ. ಯಾಕೆ ಈ ದೇಶದಲ್ಲಿ ಈ ತರ ದ್ವಂದ್ವ ನೀತಿ ಅನುಭವಿಸ್ತಾ ಇದ್ರ? ನೀವು ಯಾಕೆ ಇಷ್ಟು ಹರಾಸ್ಮೆಂಟ್ ಕೊಟ್ಟಿದ್ರ? ಇದೇ ಬ್ಯಾಂಕರ್ 2020-22ರಲ್ಲಿ ಕೋವಿಡ್ ಬಂದಾಗ ತಮ್ಮ ಮನೆ ಮಠ ಬಿಟ್ಟು ಈ ದೇಶದ ಆರ್ಥಿಕ ವ್ಯವಸ್ಥೆ ಕಾಪಾಡಿದಾರಲ್ಲ, ಅವರೊಂದು ಮಾನ್ಯತೆ ಮಾಡಿದಾರಲ್ಲ. ಅವಾಗ ನಿಮಗೆ ಗೊತ್ತಾಗಿಲ್ವ ಬ್ಯಾಂಕರ್ಸ್ ವ್ಯಾಲ್ಯೂ ಏನಂತ? ತಮ್ಮ ಜೀವನವನ್ನು ಬದಿಗಿಟ್ಟು ತಮ್ಮ ಮನೆಯಲ್ಲಿ ಮಕ್ಕಳು ಇಟ್ಕೊಂಡು ಹೆಣ್ಮಕ್ಳು ಬಂದು ಅದೇ ಬ್ಯಾಂಕ್ ಅಲ್ಲಿ ಸರ್ವಿಸ್ ಮಾಡಿ, ಅದೇ ಕೋವಿಡ್ ಅಲ್ಲಿ ಒಬ್ರಿಗೊಬ್ರು ಮುಟ್ತಿರ್ಲಿಲ್ಲ. ಆದ್ರೆ ಬ್ಯಾಂಕ್ ಎಂಪ್ಲಾಯೀಸ್ಗಳು ಮನೆಗೆ ಹೋಗಿ ಇಲ್ಲಿಂದ ಮನೆಗೆ ಹೋಗಿ ತಮ್ಮ ಮಕ್ಕಳಿಗೆ ಊಟ ಕೊಡಿಸ್ತಿದ್ರು. ಅವಾಗ ಅವ್ರ ಜೀವದ ಬೆಲೆ ಗೊತ್ತಾಗ್ಲಿಲ್ವಾ? ನಾವು ಏನ್ ಕೇಳ್ತಾ ಇದೀವಿ? ನಿಮಗೆ ಸಿಂಪಲ್ ಕೇಳ್ತಾ ಇದೀವಿ, ಎಲ್ಲ ಕಡೆ ಏನ್ ಇಂಪ್ಲಿಮೆಂಟ್ ಮಾಡಿದ್ರ? ಆಲ್ರೆಡಿ 2-3 days ಕೊಟ್ಟಿದ್ರ, ಇನ್ನು 2-3 ದಿವಸ ಕೊಡಕ್ ನಿಮಗೆ ಏನ್ ತೊಂದ್ರೆ ಇದೆ? ಬ್ಯಾಂಕ್ ಕೆಟ್ಟರೇನೆ ನಿಮಗೆ ಆರ್ಥಿಕ ವ್ಯವಸ್ಥೆ ಕೆಡ್ತದ? ಹಾಗಾಗಿ ಸೀರಿಯಸ್ ಆಗಿ ನಾವು ಇವತ್ತು ಆಲ್ ಓವರ್ ಇಂಡಿಯಾದಿಂದ, ಇದು ಒಬ್ಬರದೇ ಡಿಮ್ಯಾಂಡ್ ಅಲ್ಲ, ಯುನೈಟೆಡ್ ಫೋರಮ್ ಆಫ್ ಇಂಡಿಯಾ ನಮ್ದೆಲ್ಲ ಬ್ಯಾಂಕ್ ಆಫೀಸರ್ಸ್ ಸ್ಟ್ರಾಂಗ್ ರೆಕಮೆಂಡೇಶನ್ ಇದೆ. ಇದು ತಗೊಳ್ಳೋವರೆಗೆ ಬಿಡೋದಿಲ್ಲ. ಅದನ್ನು ತಿಳ್ಕೊಳ್ರಿ. ನೀವು ಏನೋ ತಿಳ್ಕೊಂಡಿರ್ಬೋದು, ಇವ್ರು ಬ್ಯಾಂಕ್ ಸ್ಟ್ರೈಕ್ ಮಾಡ್ತಾರೆ, ಇದು ಏನೋ 2 ದಿವಸ ಮಾಡಿ ಬಿಟ್ಬಿಡ್ತಾರೆ. ಈ ದೇಶದ ಆರ್ಥಿಕ ವ್ಯವಸ್ಥೆ ನೋಡ್ಬೇಕಾದ್ರೆ ದೇಶದ ಫಾರ್ಮರ್ಸ್ಗಳು ಡೆಲ್ಲಿಗೆ ಬಂದು ಏನ್ರ ರ್ಯಾಲಿ ಕೊಟ್ಟು ಪ್ರೊಟೆಸ್ಟ್ ಕೊಟ್ಟು ಅವತ್ತು ಅವರು ಸರ್ಕಾರಕ್ಕೆ ಮುಟ್ಟಿಸಿದ್ರು ಇದನ್ನ ರಿಕ್ವೆಸ್ಟ್ ನ. ಅದೇ ರೀತಿಯಾಗಿ ಇಡೀ ದೇಶದ ಬ್ಯಾಂಕರ್ಸ್ ಗಳು ಡೆಲ್ಲಿಗೆ ಬರುವ ಚಾನ್ಸಸ್ ಇದೆ. ಯಾಕಂದ್ರೆ ನೀವು ಹೇಳಿದ್ರೆ ಸರ್ಕಾರದಲ್ಲಿ ಇದೆ ಅಂತ ಹೇಳ್ತೀರಾ, ನಾವು ಕೇಳಿದ್ರೆ DFS ಅವ್ರು ಸರ್ಕಾರಕ್ಕೆ ಮುಟ್ಟಿಸಿದೀವಿ, ನಿಮ್ ರಿಕ್ವೆಸ್ಟ್ ಏನಿದ್ರು ಅಲ್ಲಿಂದ ಬರ್ಬೇಕಂತಿದ್ರ. ನೀವು ಮುಟ್ಸಕ್ ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಹೇಗ್ ಬಿಸಿ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಬ್ಯಾಂಕರ್ಸ್ ಗಳಿಗೆ ಎಲ್ಲ ಹೋರಾಟಕ್ಕಿಂತ ನಮಗ್ ಚೆನ್ನಾಗಿ ಗೊತ್ತಿದೆ.